ಯಾವ ಉದ್ದೇಶನೂ ಇಲ್ವೇ. ಅದಕ್ಕೆ ಇವಳ ಹತ್ರ ಉತ್ತರ ಇಲ್ಲ. ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇವಳಿಗೆ ನಾನು ತಾಳಿ ಕಟ್ಟಿಲ್ಲ. ನನ್ನ ಕೋಪ ಒಳ್ಳೇದಲ್ಲ, ಆಕ್ರೋಶದ ಉರಿ ಕೇಳ್ ಮಾಡುತ್ತೆ ಹೇಳ್ತಿದ್ದೀನಿ. ಏನು ಬೇಕಾದ್ರೂ ಮಾಡ್ಕೋ. ಇವಳೇ ಕಣೆ ನನ್ನ ಹೆಂಡತಿ. ಅವಳ ಕೈ ಬಿಡಿ. ಬಿಡಲ್ಲ ಅಂದ್ರೆ ಅವಳ ಕೈ ಬಿಡಿ ಸುಚೇಂದ್ರ. ಬಿಡಿ ಅವಳ ಕೈ. ತೀರ್ಮಾನ ಆಗಿದೆ, ನಾನ್ ನಿಮ್ ಹೆಂಡತಿ ಅಂತ. ಒಂದೇ ಮನೇಲಿ ಇರೋಣ. ಬಿಡಲ್ಲ. ಬಾರೆ ದೇವಿ ಹೋಗೋಣ. ಸಾಯ್ತಿದ್ದ ನನ್ನ ಬದುಕಿಸ್ತವಳು ಇವಳು. ಯಾರು ಪ್ರಾಣ ಉಳಿಸ್ತಾರೋ ಅವರು ಗೃಣಿಯಾಗಿರ್ಬೇಕು. ಏನು ಮಾಡ್ಕೋತೀಯ ಮಾಡ್ಕೋ, ಹೋಗಿ ಅಲ್ಲೇ ನಡೆಯ ದೇವಿ. ನಿನ್ನನ್ನು ಬಿಟ್ಟು ಹೋಗಿರೋ ಸುಚೇಂದ್ರನ್ನ ನೀನು ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಬೇಕು. ಅದಕ್ಕೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಮೋಸ ಮಾಡ್ತೀಯೋ, ಸಂಚು ಮಾಡ್ತೀಯೋ, ಕೃತ್ರಿಮ ಮಾಡ್ತೀಯೋ, ಕಣ್ಣೀರು ಹಾಕ್ತೀಯೋ, ಕಾಲು ಹಿಡಿತೀಯೋ, ಕಾಮದ ಮೂಲಕ ಒಲಿಸ್ಕೋತೀಯೋ, ಅದು ನಿನಗೆ ಬಿಟ್ಟಿದ್ದು. ಆದರೆ ಕರ್ಕೊಂಡು ಬಂದು ನಿಲ್ಲಿಸಬೇಕು. ಆಗತ್ತಾ? ನಿಲ್ಸಿದ್ರೆ ಅಧಿಕೃತವಾಗಿ ನಾನ್ ಈ ಮನೆ ಸೊಸೆ. ಯಾವತ್ತೋ ಕರ್ಕೊಂಡು ಬರೋದಲ್ಲ, ಒಂದು ದಿನದ ಗಡುವು. ಈ ಕ್ಷಣದಿಂದ ಗಡುವು ಶುರುವಾಗುತ್ತೆ. ನಾಳೆ ಇಷ್ಟೊತ್ತಿಗೆ ಸುಚೇಂದ್ರ ನನ್ನ ಮುಂದೆ ಇರಬೇಕು. ಆಗತ್ತಾ? ಕರ್ಕೊಂಡ್ಬರ್ತೀನಿ. ಒಂದು ದಿನದ ಗಡುವು. ಸುಚೇಂದ್ರನ ತಂದು ನನ್ನ ಮುಂದೆ ನಿಲ್ಲಿಸಿದ್ರೆ ಶಾಸ್ತ್ರೋಕ್ತವಾಗಿ ಈ ಮನೆ ಸೊಸೆ ಅಂತ ಮನೆ ತುಂಬಿಸ್ಕೊತೀನಿ. ಇಲ್ಲದಿದ್ರೆ ಇಲ್ಲ. ಒಂದು ದಿನದ ಗಡುವು. ಒಂದು ದಿನದ ಗಡುವು ಕೊಟ್ಟಿದ್ದೀನಿ ಶರ್ಮಿಳಾಗೆ ನಿನ್ನ ಕರ್ಕೊಂಡು ಬರೋಕೆ. ಆ ಒಂದು ದಿನದಲ್ಲಿ ನೀನು ಅವಳಿಗೆ ಸಿಕ್ಕದೆ ಹೋದ್ರೆ ಅವಳಿಗೆ ನೀನು ತಾಳಿ ಕಟ್ಟಿಲ್ಲ ಅಂತ ಅವಳು ಒಪ್ಕೊಂಡು ಈ ಊರು ಬಿಡಬೇಕಾಗುತ್ತೆ. ಅದಕ್ಕೆ ಒಂದು ದಿನದ ಮಟ್ಟಿಗೆ ನೀನು ಎಲ್ಲೂ ಕಾಣಿಸ್ಕೋಬಾರ್ದು. ಮುಖ್ಯವಾಗಿ ಶರ್ಮಿಳಾಗೆ ಕಾಣಿಸ್ಕೋಬಾರ್ದು. ಕೊಟ್ಟ ಗಡುವಲ್ಲಿ ಶರ್ಮಿಳಾ ಸೋತ್ರೆ ದೇವಿ ನಿನ್ನ ಮದುವೆ ಆಗ್ತಾಳೆ. ಗಡವಲ್ಲಿ ಶರ್ಮಿಳಾ ಗೆದ್ಬಿಟ್ರೆ? ಶರ್ಮಿಳಾ ನಮ್ಮ ಮನೆ ಸೊಸೆ. ಆದರೆ ಅದಾಗೋಕೆ ನಾವು ಬಿಡಬಾರ್ದು ಸುಚೇಂದ್ರ. ಮಗನ ಬದುಕನ್ನ ಸರಿ ಮಾಡೋಕೆ ತಂದೆಯ ಕೊನೆ ಪ್ರಯತ್ನ. ಆಟ ಶುರುವಾಗಿದೆ, ಗಡುವು ಕೂಡ ಶುರುವಾಗಿದೆ. ಇದರಲ್ಲಿ ಶರ್ಮಿಳಾ ಸೋಲ್ಬೇಕು ಅಷ್ಟೇ. ನನಗೆ ಸುಚೇಂದ್ರ ಬೇಕು ಅಷ್ಟೇ. ಮಾವ ಒಂದಿನದ ಗಡುವು ಕೊಟ್ಟಿದ್ದಾರೆ. ಗಡುವು ಕೇಳಿದವಳು ನೀನು. ನಿಂದ ಸಹಾಯ ಬೇಡ್ತಿದ್ದೀನಿ. ಸಹಾಯ ನನಗೆ ತಿರುಗಿ ಬಿದ್ದಿದೆ. ಗೌರವ ಹಾಳಾಗಿದೆ. ಸುಚೇಂದ್ರ ಎಲ್ಲಿದ್ದಾರೆ ಅಂತ ಸುಳ್ಳು ಹೇಳಿ. ಗೊತ್ತಿಲ್ಲ. ನಿನ್ನ ನಡವಳಿಕೆಯಿಂದ 2 ಕುಟುಂಬದ ಸಾಮರಸ್ಯ ಹಾಳಾಗಿದೆ. ಸುಚೇಂದ್ರನ ನೀನು ಬರುವಂತವಾಗ ಪಡೆಯೋಕೆ ಹೋದ್ರೆ ಅವನು ಸಾಯ್ತಾನೆ. ನನ್ನ ಮಾತು ನೀವು ನಡೆಸ್ಕೊಡದೆ ಹೋದ್ರೆ ನೀವ್ ಸಾಯ್ತೀರಾ. ಗಡುವು ಮುಗಿಯೋದ್ರೊಳಗೆ ಸುಚೇಂದ್ರ ನನಗ್ ಸಿಗಬೇಕು. ಸಿಗೋ ತರ ಮಾಡಿ. ದಾರಿ ತೆರೆದಿದೆ, ನೀನು ಹೊರಡಬಹುದು. ಈ ವಿಷಯದಲ್ಲಿ ನೀನು ನನ್ನನ್ನು ಕೊಂದರೂ ನಾನು ಸಹಾಯಕ. ನೀನು ಕೊಟ್ಟ ಒಂದು ದಿನದ ಗಡುವಿನಲ್ಲಿ ಶರ್ಮಿಳಾ ಗೆದ್ದುಬಿಟ್ರೆ ಗೆಲ್ಲೋಕ್ ಸಾಧ್ಯವೇ ಇಲ್ಲ. ಗಡುವು ಕೊಟ್ಟಿರೋದು ನಾನು, ಬಚ್ಚಿಡೋದು ನಾವು. ನಮ್ಮಲ್ಲಿ ಯಾರು ಬಿಟ್ಕೊಡಬಾರ್ದು ಅಷ್ಟೇ. ಕೈ ಮುಗಿದು ಕೇಳ್ಕೊತೀನಿ ಸದಾಶಿವ, ಇದೊಂದೇ ಅವಕಾಶ ಕಣೋ ಇರೋದು ಸಾಬೀತು ಮಾಡೋಕೆ. ಈಗೇನು ಮಾಡೋದು, ನಾವೇನು ಮಾಡಬೇಕು ಅಂತ ಹೇಳಿ. ಇದಿಷ್ಟು ನಾವು ಅಂದ್ಕೊಂಡ ಹಾಗೆ ನಡೆದ್ರೆ ಶರ್ಮಿಳಾ ಮಾತು ಕೊಟ್ಟಿರೋ ಪ್ರಕಾರ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅವಳು ಕುತ್ತಿಗೆಯಲ್ಲಿರೋ ತಾಳಿ ವಿಚಾರ ಗೊತ್ತಾಗುತ್ತೆ. ಸತ್ಯ ಗೊತ್ತಾಗೋಕ್ಕೋಸ್ಕರ ಒಂದಿನ ಕಷ್ಟಪಡೋಣ. ನಾವೇನಾದ್ರೂ ಗೆದ್ರೆ ಶರ್ಮಿಳನ್ ಪೂರ್ತಿ ವಿಚಾರ ನಮಗ್ ಗೊತ್ತಾಗತ್ತೆ. ಶರ್ಮಿಳಾ ಬರ್ತಿದ್ದಾಳ ಅಪ್ಪಾಜಿ. ಅವಳು ಗೇಟ್ ದಾಟಿದ್ದನ್ನ ನಾನು ನೋಡಿದೆ. ಅವಳು ನಿನ್ನನ್ನು ನೋಡಿದ್ಲಾ? ಇಲ್ಲ ಅಪ್ಪಾಜಿ. ಸರಿ, ನೀನು ಹೊರಡು. ದೇವಿ, ನಾನು ಸುಚೇಂದ್ರಂಗೆ ಎಲ್ಲ ಹೇಳಿದ್ದೀನಿ, ಎಲ್ಲಿರ್ಬೇಕು, ಎಲ್ಲಿ ಬಚ್ಚಿಟ್ಕೋಬೇಕು ಅಂತ. ನೀವಿಬ್ರು ಹೋಗಿ. ಹೋಗು. ದೇವಿ